ಎಲ್ಲಮ್ಮ ದೇವರು ಎಲ್ರಿಗೂ ಒಳ್ಳೇದು ಮಾಡಲಿ, ಎಲ್ರೂ ಕಷ್ಟನೂ ಪರಿಹಾರ ಆಗಲಿ, ನೀವೇನೇನು ಅಂದ್ಕೊಂಡಿದ್ದೀರಾ ಎಲ್ಲ ಇಚ್ಛೆನೂ ಈಡೇರಿಸಲಿ ಅಂತ ಕೇಳ್ಕೊಳ್ತೀನಿ. ನಮಸ್ಕಾರ ನನ್ನ ಹಿತೈಷಿಗಳಿಗೆ. ನಾನು ಚೆನ್ನಾಗಿದ್ದೀನಿ, ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ. ಇದು ಚಂದಾಪುರಕ್ಕೆ ಬಂದಿದ್ದೀನಿ. ನಾನು ಫಸ್ಟ್ ಟೈಮು ಚಂದಾಪುರಕ್ಕೆ ಬಂದಿರೋದು. ಯಾಕೆ ಏನು ಅಂತ ಹೇಳ್ತೀನಿ. ಇವತ್ತು ಭರತ ಹುಣ್ಣಿಮೆ. ನಾನು ಬೆಳಗ್ಗೆ ಇವತ್ತು ಕೃಷ್ಣನ ದೇವಸ್ಥಾನಕ್ಕೆ ಹೋಗಿದ್ದೆ. ನನ್ನ ಯೂಟ್ಯೂಬ್ ಚಾನಲ್ಲು ಬೆಣ್ಣೆ ಕೃಷ್ಣ ವ್ಲಾಗ್ ಶುರುವಾಗಿ 2 ವರ್ಷ. ನಮ್ಮ ಕೃಷ್ಣಪ್ಪನಿಗೊಂದು ಹಾಯ್ ಅಂತ ಹೇಳ್ಬಿಟ್ಟು ಅವ್ನು ಕೊಟ್ಟಿದ್ದ ಪ್ರಸಾದ ತಿಂದ್ಕೊಂಡು ಈಗ ಚಂದಾಪುರಕ್ಕೆ ಬಂದೆ. ಅಲ್ಲಿಂದ 4 ಗಂಟೆಗೆ ಮಾರ್ಕೆಟಿಗೆ ಬಂದೆ. ಮಾರ್ಕೆಟಿಂದ ಬಸ್ ಹತ್ತದೆ ಚಂದಾಪುರಕ್ಕೆ 5:15. ಇವಾಗ 5:15ಗೆ ಚಂದಾಪುರಕ್ಕೆ ಬಂದು ಹೇಳಿದೆ. ಅಲ್ಲಿ ಆಟೋದಲ್ಲಿ ಕರ್ಕೊಂಡು ಹೋಗ್ತಾರಂತೆ. ಇಗ್ಲೂರು ಅಲ್ಲಿ ನಮ್ಮ ಯೂಟ್ಯೂಬರ್ದೊಂದು ದೇವಸ್ಥಾನ ಇದೆ. ಆ ದೇವಸ್ಥಾನಕ್ಕೆ ಹೋಗಬೇಕು ಅಂತ ಹೋಗ್ತಾ ಇದ್ದೀನಿ. ಫಸ್ಟ್ ಟೈಮ್ ಬಂದಿರೋದು ನಾನು. ಏನೋ ಫಂಕ್ಷನ್ ಆಗಿದೆ. ಕಲರ್ಫುಲ್ ಪೇಪರ್ ಎಲ್ಲ ಬಿದ್ದಿದೆ ನೋಡಿ. ಸಂಡೇ ಆಗಿರೋದ್ರಿಂದ ಎಲ್ಲರಿಗೂ ರಜೆ ಇರುತ್ತಲ್ವ, ಎಲ್ಲ ಬರೀ ಶಾಪಿಂಗು ಅಲ್ಲಿ ಇಲ್ಲಿ ಅಂತ ಓಡಾಡ್ತಿರ್ತಾರೆ. ನನಗೂ ಹಾಗೇ ಸಿಗೋದೊಂದು ಭಾನುವಾರ ರಜಾ. ಹಾಗಾಗಿ ವಿಡಿಯೋಗಾಗಲಿ ನಾನು ಸುತ್ತೋದಕ್ಕಾಗಲಿ ಭಾನುವಾರನೇ. ಬೆಳಗ್ಗೆಯಿಂದ ನೋಡಿ ಚನ್ನಪಟ್ಟಣಕ್ಕೆ ಹೋದೆ. ಚನ್ನಪಟ್ಟಣದಿಂದ ತಿರ್ಗಾ ಬೆಂಗಳೂರಿಗೆ ಬಂದೆ. ಬೆಂಗಳೂರಿಂದ ಚಂದಾಪುರ ಎಷ್ಟು ಕಿಲೋಮೀಟ್ರು ಸುತ್ತುತ್ತಾ ಇದ್ದೀನಿ ಅಂದರೆ ಬೆಳಗ್ಗೆಯಿಂದ ಸುತ್ತುತ್ತಾ ಇದ್ದೀನಿ. ಈ ನಾಳೆ ಗೊತ್ತಲ್ವ ಮಾಮೂಲಿ ಪ್ರಾಡಕ್ಟು ಕೊರಿಯರ್ ಮಾಡು, ಹುಲಿ ಪೀಸು ಇದೇ ಆಗೋಗುತ್ತೆ. ಅದಕ್ಕೋಸ್ಕರ ಅಲ್ಲಿಗೆ ಹೋಗಿ ಅವ್ರಿಗೆ ದರ್ಶನ ಮಾಡಿಕೊಂಡು ಅಲ್ಲೂ ಸ್ವಲ್ಪ ಯೂಟ್ಯೂಬರೆಲ್ಲ ಬಂದಿರ್ತಾರೆ ಅಂದ್ಕೊಳ್ತೀನಿ. ಯಾರ್ಯಾರು ಬರ್ತಾರೋ ನೋಡ್ಕೊಂಡು ಒಂದು ಸಣ್ಣ ವೀಡಿಯೋ ಮಾಡೋಣ ಅಂತ ಹೇಳಿ ಮುಂದೆ ಸಿಗ್ತೀನಿ ನಾನು. ಇವತ್ತು ಇಲ್ಲಿದ್ದು MLA ಅವ್ರದ್ದು ಬರ್ಡೇ ಇತ್ತಂತೆ. ತುಂಬ ಗ್ರ್ಯಾಂಡಾಗಿ ಮಾಡ್ತಾ ಇದ್ದಾರೆ. ಸಾಮರಸ್ಯದ ನವಯುಗಕ್ಕೆ ನಿಮಗಿದೋ ಆಮಂತ್ರಣ, ಕಣ್ತೆರೆದು ಪ್ರಮೇಯ ತೊರೆದು ನೀಡಿ ಆರ್ಥಿಕ ಸ್ಪಂದನ. ನೋಡಿ, ಶ್ರೀ ಯಲ್ಲಮ್ಮ ದೇವಿ ದೇವಸ್ಥಾನ, ಇಗ್ಗಲೂರು ಗ್ರಾಮ, ಆನೇಕಲ್ ತಾಲೂಕು. ಮಾಘ ಮಾಸದ ಭರತ ಹುಣ್ಣಿಮೆಯ ವಾರ್ಷಿಕೋತ್ಸವ 28ರಿಂದ ಶುರುವಾಗಿದೆ. ಇವತ್ತು ಲಾಸ್ಟು. ಬಂದಿದ್ದೀನಿ, ಇನ್ನೂ ಒಳಗೆ ಹೋಗಿಲ್ಲ. ನೋಡಿ ಶ್ರೀ ಯಲ್ಲಮ್ಮ ದೇವಿ ದೇವಸ್ಥಾನ. ಬನ್ನಿ ಇವಾಗ ಒಳಗೆ ಹೋಗೋಣ. ಮೊನ್ನೆಯಿಂದನೇ ಶುರುವಾಗಿದೆ. ನಾನು ಯಾರು ಏನು ಅಂತ ಪರಿಚಯ ಮಾಡಿಸ್ಕೊಡ್ತೀನಿ. ಎಲ್ರಿಗೂ ಯಲ್ಲಮ್ಮ ದೇವಿ ಒಳ್ಳೇದು ಮಾಡಲಿ ಅಂತ ಕೇಳ್ಕೊಳ್ತೀನಿ ನಾನು. ಬನ್ನಿ ಇವಾಗ ಒಳಗೆ ಹೋಗೋಣ. ಇಂದಿರಾ ಅಂತ ಅವ್ರ ಹೆಸರು. ನೋಡಿ, ಯಲ್ಲಮ್ಮ ದೇವರು ಎಲ್ರಿಗೂ ಒಳ್ಳೇದು ಮಾಡಲಿ, ಎಲ್ರೂ ಕಷ್ಟನೂ ಪರಿಹಾರ ಆಗಲಿ, ನೀವೇನೇನು ಅಂದ್ಕೊಂಡಿದ್ದೀರಾ ಎಲ್ಲ ಇಚ್ಛೆನೂ ಈಡೇರಿಸಲಿ ಅಂತ ಕೇಳ್ಕೊಳ್ತೀನಿ. ಇವಾಗ ನಾನು ಇಲ್ಲಿ ಯಾಕೆ ಬಂದೆ, ಯಾರು ಕರೆದ್ರು ನನ್ನ ಅನ್ನೋದು ನಾನು ತೋರಿಸ್ತೀನಿ. ಈ ದೇವಸ್ಥಾನದ್ದು ಆಡಳಿತ ಯಾರು ನಡೆಸ್ತಾ ಇದ್ದಾರೆ ಏನು ಅಂತ ನಾನಿವಾಗ ಅವ್ರನ್ನ ಪರಿಚಯ ಮಾಡಿಸ್ತೀನಿ. ನಮಸ್ಕಾರ. ನಿಮ್ಮ ಹೆಸರು ಗೊತ್ತಿಲ್ಲ. ನನ್ನ ಹೆಸರು ಇಂದಿರಾ ಲೋಕ. ನಂದು ಕೂಡ ಯೂಟ್ಯೂಬ್ ಚಾನಲ್ ಇದೆ. ನಾನು ಸುಮಾರು 1 ವರ್ಷ ಆಗಿದೆ ಯೂಟ್ಯೂಬ್ ಚಾನಲ್ ಮಾಡಿ. ರೀಸೆಂಟಾಗಿ ಚಾನಲ್ ಮಾನಿಟೈಸ್ ಮಾಡಿದ್ದೀನಿ. ದುಡ್ಡು ಕೂಡ ಬಂದಿದೆ. ಇವತ್ತಿನ ದಿನ ಪಾದಕ್ಕೆ ತಂದು ಇಡಬೇಕು. ಅದೊಂದೇ ಬ್ಯಾಲೆನ್ಸ್ ಇರೋವಂಥದ್ದು. ನನ್ನ ಇವತ್ತು ಮೀಟ್ ಮಾಡೋಕ್ಕೆ ಯಾರು ಬಂದಿದ್ದಾರೆ ಅಂತ ನೀವು ಕೂಡ ವಿಡಿಯೋ ನಾನು ಆಮೇಲೆ ಕೇಳ್ತೀನಿ. ಅದು
ನೀವು ಎಷ್ಟು ವರ್ಷ ಆಯ್ತು ಈ ದೇವಸ್ಥಾನ ಓಪನ್ ನಾವು ಈ ಆಗಿ? ದೇವಸ್ಥಾನ ಓಪನ್ ಮಾಡಿ 30 ವರ್ಷ ಆಗಿದೆ. ಆಕ್ಚುಲಿ ಇದು ಇತಿಹಾಸ ದೇವಸ್ಥಾನ, ಬಟ್ ಈ ದೇವಸ್ಥಾನ ಅಂತ ಕಟ್ಟಿ ದೇವ್ರನ್ನ ಪ್ರತಿಷ್ಠಾಪನೆ ಮಾಡಿ 30 ವರ್ಷ ಆಗಿದೆ. 30 ವರ್ಷ ಆಗಿದೆ. ನೀವೇ ಎಲ್ಲ ನೋಡ್ಕೊಳ್ತಿರೋ? ಇಲ್ಲ, ಕುಲಸ್ಥರು ನಾವು ಮೇಯ್ನ್ ಆಗಿ ನಾವಿಲ್ಲಿದ್ದೀವಿ. ಯಾಕಂದ್ರೆ ಜಾಗ ನಾವಿಲ್ಲಿರೋದ್ರಿಂದ ನಾವಿಲ್ಲಿದ್ದೀವಿ. ಬಟ್ ಇದಕ್ಕೆ ಕುಲಸ್ಥರು ಇದ್ದಾರೆ, ಮತ್ತೆ ಭಕ್ತಾದಿಗಳು ಕೂಡ ತುಂಬಾ ಜನ ಇದ್ದಾರೆ. ಭಕ್ತಾದಿಗಳ ಮುಖಾಂತರ ನಡೀತಾ ಇದೆ, ನಮ್ಮ ಮುಖಾಂತರ ಎಲ್ಲ ಟೋಟಲ್ ಭಕ್ತಾದಿಗಳು ಕುಲಸ್ಥರು ಎಲ್ಲರೂ ಸೇರಿ ನಾವು ಸೇರಿ ಎಲ್ಲ ಮಾತಾಡ್ತೀವಿ. ನಿಮ್ಮಿಂದ ನಾನು ಇವತ್ತು ಇಲ್ಲಿಗೆ ಬರಂಗಾಯ್ತು. ನಿಮ್ಮ ಲೈವಲ್ಲೆಲ್ಲ ಬಂದಾಗ ಹೇಳ್ತಿದ್ರಿ ಬನ್ನಿ ಅಕ್ಕ ಅಂತ. ಒಂದು ವರ್ಷದಿಂದ ಅಕ್ಕ ಅನ್ನೋ ಒಂದು ಪ್ರೀತಿ ವಿಶ್ವಾಸ ಇಟ್ಕೊಂಡಿದ್ದೀರಾ. ಹಾಗಾಗಿ ಬನ್ನಿ ಅಕ್ಕ ಅಂತ ಅಂದರೆ ಇವತ್ತು ನಾನು ತುಂಬ ಇವತ್ತು ನಾನು ಇಲ್ಲಿಗೆ ಬರೋಕ್ಕೆ ಕಾರಣ ಇಂದ್ರ ಅವರು. ನಂದಿವತ್ತು ಯೂಟ್ಯೂಬು ಬೆಣ್ಣೆ ಕೃಷ್ಣ ವ್ಲಾಗ್ ಶುರುವಾಗಿ 2 ವರ್ಷ ಆಯಿತು. ನಮ್ಮ ಕೃಷ್ಣಪ್ಪನ ನೋಡಲೇಬೇಕು ಅಂತ ನಾನಿರೋದು ಬೆಂಗಳೂರು ಕೆಂಗೇರಿಯಿಂದ ನಾನು ಚನ್ನಪಟ್ಟಣಕ್ಕೆ ಹೋದೆ. ಕೃಷ್ಣಪ್ಪನಿಗೊಂದು ನಮಸ್ಕಾರ ಮಾಡಿಕೊಂಡು ಅಲ್ಲಿ ಪ್ರಸಾದ ತಿಂದ್ಕೊಂಡು ಆಮೇಲೆ ಯಾಕೋ ಎಲ್ಲಮ್ಮ ಹೇಳ್ಕೊಂಡು ಬಂದರು. 3 ದಿವಸದಿಂದ ಕರೆದ್ರು ಇಂದ್ರ ಅವರು, ಅಕ್ಕ ಬನ್ನಿ ಅಕ್ಕ ತುಂಬ ಚೆನ್ನಾಗಿರುತ್ತೆ ಬನ್ನಿ ಅಕ್ಕ ಅಂತ ಅಂದರು. ಇಲ್ಲಮ್ಮ ನಾನು ಕೃಷ್ಣಪ್ಪನ ನೋಡಲೇಬೇಕು ಇವತ್ತು ಅಂದೆ. ಆಮೇಲೆ ಕೃಷ್ಣಪ್ಪನ ನೋಡಿಕೊಂಡು ಮಾರ್ಕೆಟ್ ಹೇಳಿದ್ರು. ಮಾರ್ಕೆಟಿಂದ ಚಂದಾಪುರಕ್ಕೆ ಫಸ್ಟ್ ಟೈಮ್ ಬಂದಿರೋದು. ನಾನು ವಿಡಿಯೋದಲ್ಲಿ ಹೇಳಿದ್ದೀನಿ, ಚಂದಾಪುರ ಇಳಿದೆ, ಅಲ್ಲಿಂದ ಆಟೋದಲ್ಲಿ 80 ರೂಪಾಯಿ ತೊಗೊಂಡ್ರು. ಇಗ್ಲೂರು ಯಲ್ಲಮ್ಮನ ದೇವಸ್ಥಾನ ಆದರೆ ನಿಮ್ಗೆ ಕರ್ಕೊಂಡು ಬಂದು ದೇವಸ್ಥಾನದ ಮುಂದೆನೇ ಬಿಡ್ತಾರೆ, ಏನೂ ತೊಂದರೆ ಆಗಲಿಲ್ಲ ನನಗೆ. ಪಾಪ ಎಲ್ಲ ಫೋನ್ ನಂಬರ್ ಕೊಟ್ಬಿಟ್ಟು ಕರೆಕ್ಟಾಗಿ ಹೇಳಿದರು. ಮತ್ತು ಫೋನ್ ಮಾಡಿರ ಎಲ್ಲಿದ್ದೀರಾ, ಎಷ್ಟೊತ್ತಿಗೆ ಬರ್ತಾ ಇದ್ದೀರಾ, ಏನು ಅಂತ ಪ್ರತಿಯೊಂದು ನನಗೆ ತಿಳಿಸ್ಕೊಡ್ತಾ ಇದ್ರು. ಥ್ಯಾಂಕ್ ಯು ಇಂದ್ರ. ನಿಮ್ಮಿಂದ ನಾನಿವತ್ತು ನಾನು ತುಂಬ ನಂಬ್ತೀನಿ, ಯಲ್ಲಮ್ಮನ್ನ ನಾನು ತುಂಬ ನಂಬ್ತೀನಿ. ಹಾಗಾಗಿ ಯಲ್ಲಮ್ಮನ ಇವ್ರ ಮುಖಾಂತರ ನನಗೆ ಕರ್ಸ್ಕೊಂಡಿದ್ದಾಯ್ತು. ಬರ್ತೀನೋ ಇಲ್ವೋ ಅನ್ಕೊಂಡಿರ್ಲಿಲ್ಲ ನಾನು, ಯಾಕಂದ್ರೆ ಚನ್ನಪಟ್ಟಣ ಎಲ್ಲಿರೋದು, ಚಂದಾಪುರ ಎಲ್ಲಿ. ನಾನು ರಾತ್ರಿನೂ ಹೇಳ್ದಲ್ಲ ಬನ್ನಿ ಅಕ್ಕ ಅಂತಂದಾಗ ನೀವೇನಂದ್ರೆ ಇಲ್ಲ ಇಂದ್ರ ನಾನು ಚನ್ನಪಟ್ಟಣ ಹೋಗ್ಬೇಕು ಬರಕ್ ಆಗಲ್ಲ ಅಂದ್ರೆ ನೆಕ್ಸ್ಟ್ ಟೈಮ್ ಇನ್ನೊಂದ್ಸಾರಿ ಅಂತಂದ್ರೆ ಏನೋ ಇವತ್ತಿನ ದಿನ ಅದು ಹುಣ್ಣಿಮೆ ದಿವಸನೇ ನೋಡ್ಬೇಕು ಅನ್ನೋದು ಹುಣ್ಣಿಮೆ ಅಲ್ವಾ. ಹಾಗಾಗಿ ಏನೋ ಕರ್ಸ್ಕೊಳ್ತಾ ಅಮ್ಮನೇ ಕರ್ಸ್ಕೊಂಡಿರೋದು. ನಿಜವಾಗ್ಲೂ ಹೇಳ್ತೀನಿ, ನಂಬೇಕು ಯಾವುದೇ ದೇವ್ರಾಗ್ಲಿ ನಿಮ್ಮ ಇಷ್ಟ, ಅದು ನಾವ್ ಇದನ್ನೇ ನಂಬಿ ಅದನ್ನೇ ನಂಬಿ ಅಂತ ನಾವ್ ಹೇಳಲ್ಲ. ನಿಮ್ಮ ಇಷ್ಟ ಬಂದಿದ್ದ ದೇವ್ರನ್ನ ನಂಬಿದ್ರೆ ನಿಜವಾಗ್ಲೂ ನಾವು ಅನ್ಕೊಂಡಿದ್ದ ಕೆಲಸ ಆಗುತ್ತೆ. ನಾನು ಕೃಷ್ಣನ ತುಂಬಾ ಇದು ಮಾಡ್ತೀನಿ, ಎಲ್ಲಮ್ಮೂ ನಂಬ್ತೀನಿ, ಎಲ್ಲ ದೇವ್ರನ್ನೂ ನಂಬ್ತೀನಿ. ಯಾಕಂದ್ರೆ ಎಲ್ಲರೂ ನಾಮ ಹಲವು ಅಂತ ಹೇಳ್ತಾರೆ ಅಷ್ಟೇನೆ, ದೇವ್ರು ಒಂದೇ ನಾಮ ಹಲವು ಅಂತ ಹೇಳ್ತಾರೆ. ಹಾಗಾಗಿ ನಾನು ನೋಡಿ ನಾನು ಸ್ವಲ್ಪ ಕೋಲ್ಡ್ ಆಗಿದೆ, ಆದ್ರೂ ಇಂದ್ರನ್ಗೋಸ್ಕರ ಇದಕ್ಕೆಲ್ಲ ಥ್ಯಾಂಕ್ ಯು ಹೇಳ್ಬೇಕಾದ್ರೆ ಇಂದ್ರನ್ಗೆ ಹೇಳ್ಬೇಕು. ಇಂದಿರಾ ಲೋಕ ಅವ್ರ ಚಾನಲ್ಗೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋನೆಲ್ಲ ನೋಡಿ. ಅವ್ರು ಸ್ವಲ್ಪ ವಿಡಿಯೋ ಕಡೆ ಗಮನ ಕಡಿಮೆ ಕೊಟ್ಟಿರೋದು, ಲೈವ್ ಕಡೆ ಗಮನ ಕೊಡ್ತಾ ಇದ್ದಾರೆ. ಅವ್ರಿಗೆ ಸ್ವಲ್ಪ ತಿಳಿ ಹೇಳ್ಬೇಕು. ವಿಡಿಯೋ ಕಡೆ ಗಮನ ಕೊಟ್ರೆ ವಿಡಿಯೋ ಒಂದಲ್ಲ ಒಂದಿನ ವೈರಲ್ ಆಗುತ್ತೆ. ಲೈವ್ ವೈರಲ್ ಆಗಲ್ಲ, ವಿಡಿಯೋ ಇಂದ ದುಡ್ಡು ಬರುತ್ತೆ, ಲೈವ್ ಇಂದ ದುಡ್ಡು ಬರಲ್ಲ. ಅವರು ಒಂದು ಅನ್ಕೊಂಡಿರೋದು, ನಂದು ಎಷ್ಟೇ ದುಡ್ಡು ಬಂದ್ರು ನನ್ನ ಅಮ್ಮನ ಸೇವೆಗಂತ ಅನ್ಕೊಂಡಿದ್ದಾರೆ ಅವರು. ಹಾಗಾಗಿ ದಯವಿಟ್ಟು ಅವ್ರ ವಿಡಿಯೋಗಳನ್ನ ನೋಡಿ ಅವ್ರಿಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ. ಇವಾಗ ರಸಮಂಜರಿ ಕಾರ್ಯಕ್ರಮ ಇದೆಯಂತೆ, ಯಾರಿಂದ ಇದ್ರ ಕಾಮಿಡಿ ಕಿಲಾಡಿಗಳು ಮನೋಹರ್ ಗೌಡ ಮತ್ತೆ ಸರಿಗಮಪ ತಂಡದವರು ಕರೆಸಿರುವಂಥದ್ದು. ಅದು ಕಾರ್ಯಕ್ರಮ 7 ಗಂಟೆಗೆ ಶುರು ಅಂತೆ. ಅದೆಲ್ಲ ಸ್ವಲ್ಪ ಕ್ಲಿಪ್ ಹಾಕ್ಬಿಟ್ಟು ಈ ವಿಡಿಯೋನ ನಿಲ್ಲಿಸ್ತೀನಿ. ಎಲ್ರಿಗೂ ಯಲ್ಲಮ್ಮ ತಾಯಿ ಒಳ್ಳೇದು ಮಾಡಲಿ ಅಂತ ಕೇಳ್ಕೊಂಡು, ಇಂದ್ರನಿಗೂ ಒಳ್ಳೇದು ಮಾಡಲಿ, ಈ ವಿಡಿಯೋ ನೋಡೋರು ಎಲ್ರಿಗೂ ಒಳ್ಳೇದು ಮಾಡಲಿ, ನನಗೂ ಒಳ್ಳೇದು ಮಾಡಲಿ, ಎಲ್ರಿಗೂ ಒಳ್ಳೇದು ಮಾಡಲಿ. ಏನೇನು ಕಷ್ಟ ಇದೆ ಎಲ್ರಿಗೂ ಪರಿಹರಿಸಿ ಆ ದೇವಿ ಅಂತ ಕೇಳ್ಕೊಳ್ತೀನಿ. ಥ್ಯಾಂಕ್ ಯು ಇಂದ್ರ. ವಿಡಿಯೋ ನೋಡುವಂಥವ್ರಿಗೆ ನನ್ನ ಕಡೆಯಿಂದನೂ ಕೂಡ ಒಂದು ರಿಕ್ವೆಸ್ಟ್ ಏನಪ್ಪ ಅಂತಂದರೆ, ಆದಷ್ಟು ನಮ್ಮ ದೇವಸ್ಥಾನದಲ್ಲಿ ಮಂಗಳವಾರ, ಶುಕ್ರವಾರ, ಅಮಾವಾಸ್ಯೆ, ಹುಣ್ಣಿಮೆ ವಿಶೇಷವಾಗಿ ಲಲಿತಾ ಸಹಸ್ರನಾಮ ಪಾರಾಯಣ, ಕುಂಕುಮಾರ್ಚನೆ, ಹಾಗೆ ಹೋಮ ಕೂಡ ಇರುತ್ತೆ. ಪ್ರತಿ ಹುಣ್ಣಿಮೆ ಅಮಾವಾಸ್ಯೆ ಹೋಮ ಇರುತ್ತೆ. ಹಾಗೆ ಒಂದು ಶುಕ್ರವಾರ ಲಲಿತಾ ಸಹಸ್ರನಾಮ ಪಾರಾಯಣ, ಕುಂಕುಮಾರ್ಚನೆ ಮಾಡ್ತಾರೆ. ಇನ್ನೊಂದು ವಾರ ಹೋಮ ಮಾಡ್ತಾರೆ. ನೀವು ಯಾವುದೇ ವೀಡಿಯೋಸು ತಾಯಿದು ಬಂದರೆ ದಯವಿಟ್ಟು ನೀವು ಒಂದಷ್ಟು ವೀಡಿಯೋಸನ್ನು ಒಂದಷ್ಟು ಜನಕ್ಕೆ ಶೇರ್ ಮಾಡಿ ತಾಯಿ ಆಶೀರ್ವಾದನ ಎಲ್ಲರೂ ಪಡ್ಕೊಳ್ಬೇಕಾಗಿ ನನ್ನ ಕಡೆಯಿಂದ ವಿಡಿಯೋ ನೋಡೋಂಥವ್ರಿಗೆ ಧನ್ಯವಾದ. ಥ್ಯಾಂಕ್ ಯು. ಇಂದ್ರವ್ರು ಕರೆದ್ರು, ಇಂದ್ರವ್ರ ಮನೆ ಅವ್ರ ಚಾನಲಲ್ಲಿ ನೋಡ್ಕೊಳ್ಳಿ, ನನ್ನ ಚಾನಲಲ್ಲಿ ಬೇಡ. ಅವ್ರ ಮನೆ ತೋರಿಸ್ತಾರೆ, ಹೋಮ್ ಟೂರ್ ಮಾಡ್ತಾರೆ, ಅವಾಗ ನೋಡಿ ಸಪೋರ್ಟ್ ಮಾಡಿ. ಇವಾಗ ಅಲ್ಲಿ ಆ ಫಂಕ್ಷನ್ ನಡೀತಾ ಇದೆ, ನಾನು ಕಳಿಸೋದಕ್ಕೋಸ್ಕರ ಅವ್ರ ಮನೆಗೆ ಬಂದರು. ಅವ್ರ ಚಾನಲ್ಗೆ ಸಪೋರ್ಟ್ ಮಾಡಿ. ಮತ್ತು ಅವ್ರ ಚಾನಲಲ್ಲಿ ದೇವಸ್ಥಾನದ ಬಗ್ಗೆ, ಇತಿಹಾಸದ ಬಗ್ಗೆ ವಿಡಿಯೋ ಮಾಡಾಕ್ತಾರೆ. ದಯವಿಟ್ಟು ಅದನ್ನ ನೋಡಿ ತುಂಬ ಜನಕ್ಕೆ ಶೇರ್ ಮಾಡಿ. ಶೇರ್ ಮಾಡೋದ್ರಿಂದ ನೀವೇನು ದುಡ್ಡು ಕಳ್ಕೊಳ್ಳಲ್ಲ. ದಯವಿಟ್ಟು ಒಂದು ಬಟನ್ ಪ್ರೆಸ್ ಮಾಡಿ ಇನ್ನೊಬ್ರಿಗೆ ಕಳಿಸೋದಷ್ಟೇ. ನೀವು ಒಬ್ರು ಕಳಿಸಿದ್ರೆ ಅದನ್ನ 10 ಜನ ನೋಡ್ತಾರೆ, ದೇವ್ರ ಪವಾಡ ಏನಿದೆ ಏನು ಎಲ್ಲ ಮುಂದೆ ಅಂತ. ಅವ್ರು ಇನ್ನೊಂದು 10 ಜನಕ್ಕೆ ಕಳಿಸ್ತಾರೆ. ಆ ಪುಣ್ಯ ಎಲ್ಲ ನಿಮಗೆ ಸೇರುತ್ತೆ. ಸ್ಟಾರ್ಟಿಂಗ್ ಯಾರು ಕಳಿಸಿರ್ತಾರೆ ಅವ್ರಿಗೆ ಸೇರುತ್ತೆ. ಹಾಗಾಗಿ ದಯವಿಟ್ಟು ವಿಡಿಯೋಗಳನ್ನ ನಿಮಗೆ ಶೇರ್ ಮಾಡಿ. ಬೇರೆ ವಿಡಿಯೋ ಶೇರ್ ಮಾಡೋದು ಬಿಡೋದು ನಿಮಗೆ ಸೇರಿದ್ದು, ಆದರೆ ದೇವ್ರ ವಿಡಿಯೋನ ಆದಷ್ಟು, ಯಾಕಂದರೆ ತುಂಬ ವಯಸ್ಸಾದವ್ರು ಅವ್ರು ಇವ್ರಿಗೆ ಹೊರಗಡೆ ಎಲ್ಲ ಹೋಗೋಕ್ಕಾಗಲ್ಲ.
ಮನೇಲೆ ಕೂತಿರ್ತಾರೆ. ಆವಾಗ ನಾವು ಇಂಥ ಕಡೆ ದೇವಸ್ಥಾನ ಅಂದ್ರೆ ಅವ್ರು ನಿಂಗೆ ನೋಡ್ಕೊಂಡು ನಮಸ್ಕಾರ ಮಾಡ್ಕೊಳ್ತಾರೆ ವಯಸ್ಸಾದವರು. ಆಮೇಲೆ ಒಂದು ಮಂಗಳಾರತಿ ಕೊಡ್ತಾ ಇದ್ರೆ ಕೈ ಮುಕ್ಕೊಳ್ತಾರೆ ಅಲ್ವಾ. ಅದನ್ನ ನೀವು ನಿಮ್ಮ ಕಡೆಯಿಂದ ಮಾಡಿದ್ರೆ ಆ ಪುಣ್ಯ ನಿಮಗೆ ಸಿಗುತ್ತೆ. ಅದಕ್ಕೋಸ್ಕರ ಆದಷ್ಟು ಜನಕ್ಕೆ ಶೇರ್ ಮಾಡಿ. ಇವ್ರ ಚಾನಲ್ ನೋಡಿ, ಇವ್ರ ಚಾನಲ್ ಲಿಂಕ್ನ ನಾನು ಹಾಕಿರ್ತೀನಿ. ಇವ್ರ ಚಾನಲ್ ನೋಡಿ, ಇವ್ರಿಗೆ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಇವ್ರು ಏನ್ ದುಡ್ಡು ಬರುತ್ತೆ ಅದನ್ನ ದೇವಸ್ಥಾನಕ್ಕೆ ಕೊಡಬೇಕು ಅಂತ ಇದ್ದಾರೆ. ಇವತ್ತು ಅಲ್ಲ, ನಾನು ಯಾವತ್ತು ನನ್ನ ಚಾನಲ್ ಇರೋವರೆಗೂ ನಾನು ಇದ್ರಲ್ಲಿ ದುಡಿಯೋಂತ ಹಣ ದೇವರಿಗೇನೆ. ಇವತ್ತು ನೀವು ಬೇಕಾದ್ರೆ ನೋಡ್ಬೋದು ನಿಮ್ಮ ಕಣ್ಣೆದುರುಗಡೆ. ಅಮ್ಮ ತೋರ್ಸಂಗಿದ್ರೆ ತೋರಿಸಿ, ಫೋಟೋ ಮುಂದೆನೆ ಇಟ್ಟಿದ್ದೀನಿ. ಅದನ್ನ ತಗೊಂಡೋಗಿ ಇವಾಗ ಅಲ್ಲಿ ಇಡ್ಸ್ತೀನಿ ಬಂದಿರೋಂಥದ್ದನ್ನ. ನೀವೆಲ್ಲರೂ ವಿಡಿಯೋ ನೋಡಿದ್ರೆ ಆ ಪುಣ್ಯ ಎಲ್ಲ, ನೀವು ವಿಡಿಯೋ ನೋಡಿದ್ರೆ ನಿಮ್ಗೆ ಆ ಪುಣ್ಯ ಸಿಗುತ್ತೆ. ಆ ದುಡ್ಡು ಇವ್ರಿಗೆ ಬರುತ್ತೆ, ಇವರು ದೇವಸ್ಥಾನಕ್ಕೆ ಕೊಡ್ತಾರೆ. ಆ ಪುಣ್ಯ ಎಲ್ಲ ಯಾರಿಗೆ ಸಿಗುತ್ತೆ? ನಿಮಗೆ ಸಿಗುತ್ತೆ. ಹಾಗಾಗಿ ಇವ್ರ ವಿಡಿಯೋ ನೋಡಿ, ದಯವಿಟ್ಟು ಇವ್ರ ಚಾನಲ್ಗೆ ಸಪೋರ್ಟ್ ಮಾಡಿ. ಆಮೇಲೆ ಚಂದಾಪುರ ಇಗ್ಲೂರು ಅಲ್ಲಿ ಬಂದರೆ ನಿಮಗೆ ಯಲ್ಲಮ್ಮನ ದೇವಸ್ಥಾನ ಅಂದರೆ ಯಾರು ಬೇಕಾದರೂ ತೋರಿಸ್ತಾರೆ. ಬನ್ನಿ, ದರ್ಶನ ಮಾಡಿ, ಡೈರೆಕ್ಟಾಗಿ ದರ್ಶನ ಮಾಡಿ. ಆಗೋರು ದರ್ಶನ ಮಾಡಿ, ನಿಮ್ಮ ಕೈಯಲ್ಲಿ ಆಗಿತ್ತು ಸೇವೆ ಏನು ಕೊಡಬೇಕಾಗತ್ತೆ ಕೊಡಿ. ಅದು ಬಲವಂತ ಇಲ್ಲ, ನಿಮ್ಮ ಇಷ್ಟ ಅದು. ಆದರೆ ಬಂದು ನಾನು ಹಿಂಗೆ ಹೋಗಿದ್ದೆ ಚೆನ್ನಾಗಿದೆ ಅಂತ 4 ಜನಕ್ಕೆ ಹೇಳಿ. ಆ 4 ಜನ 8 ಜನಕ್ಕೆ ಹೇಳ್ತಾರೆ. ಆ ಕೆಲಸ ಮಾಡಿ ಅಂತ ಕೇಳ್ಕೊಂಡು ಈ ವಿಡಿಯೋನ ಇಲ್ಲಿ ನಿಲ್ಲಿಸ್ತೀನಿ. ಯಾಕಂದ್ರೆ ನನಗೆ ನಾನೇನೋ ಒಂದು ಮನ್ಸಲ್ಲಿ ಅನ್ಕೊಂಡಿದ್ದೆ ಯಲ್ಲಮ್ಮನ ದೇವಸ್ಥಾನಕ್ಕೆ ಹೋಗ್ಬೇಕಂತ. ಸೌದತ್ತಿಗೆ ತುಂಬಾ ಸರಿ ಹೋಗಿದ್ದೀನಿ ನಾನು, ಆದ್ರೆ ಅಷ್ಟು ದೂರ ಹೋಗೋಷ್ಟು ಇವಾಗ ನನ್ಗೆ ಆಗ್ತಾ ಇಲ್ಲ. ಯಾಕಂದ್ರೆ ನಿಮ್ಗೆ ಗೊತ್ತು, ನನ್ನ ಪ್ರಾಡಕ್ಟ್ ಭಾನುವಾರ ಒಂದಿನ ರಜೆ ಸಿಗುತ್ತೆ. ನನ್ನ ಸರೌಂಡಿಂಗ್ ಎಲ್ಲಿದೆ ಅಂತ ಹುಡುಕ್ತಾ ಇದ್ದೆ. ಅದೇ ಟೈಮ್ಗೆ ನನಗೆ ಇಂದ್ರ ಅವರು ಕರೆದ್ರು, ಅಮ್ಮ ಈಗ 3 ದಿವಸ ಫಂಕ್ಷನ್ ಇದೆ ಬನ್ನಿ ಅಂದರು. ನಂಗೆ ಮೊನ್ನೆ ಗುರುವಾರದಿಂದನೇ ಶುರುವಾಗಿದೆ, ಆದರೆ ನನಗೆ ಬರೋಕ್ಕಾಗಲಿಲ್ಲ. ಅದಕ್ಕೆ ಇವತ್ತು ಬರೋಣ ಅಂತ ಭರತ ಹುಣ್ಣಿಮೆ ಭಾನುವಾರ ನಾನು ರಜಾ ಇರುತ್ತೆ ಅಂತ ಹೇಳಿ ಬಂದೆ. ಆ ದೇವ್ರನ್ನ ತೋರ್ಸಿದಕ್ಕೆ ಇಂದ್ರನ್ ಥ್ಯಾಂಕ್ಸ್ ಹೇಳಬೇಕು. ಇಂದ್ರ ನೋಡಕ್ಕಂತೂ ನಾನು ಬಂದಿಲ್ಲ. ಯಾರು ಯೋಚನೆ ಮಾಡ್ಕೊಂಬೇಡಿ, ನಮ್ಮನ್ನು ನೋಡಕ್ ಬರಲಿಲ್ಲ ಅಂತ. ಇಂದ್ರ ನೋಡಕ್ಕಂತೂ ಬಂದಿಲ್ಲ. ನಾನು ದೇವಸ್ಥಾನಕ್ಕಂತಾನೆ ನಾನು ಒಂದು ಮನಸ್ಸಲ್ಲಿ ಇದ್ದಿದ್ದನ್ನ ತಾಯಿಗೆ ಹೇಳ್ಬೇಕಿತ್ತು ಅಂತಾನೆ ಬಂದಿರೋದು. ಥ್ಯಾಂಕ್ ಯು. ನಾನು ಕೂಡ ನಿಜವಾಗ್ಲೂ ನೀವು ನನ್ನ ಇಲ್ಲಿವರೆಗೂ ದೇವಸ್ಥಾನದವರೆಗೂ ಬಂದು ದೇವರ ಆಶೀರ್ವಾದ ತಗೊಂಡು ನಮ್ಮನ್ನ ಮೀಟ್ ಮಾಡ್ತಿರೋದ್ರೆ ನಿಜವಾಗ್ಲೂ ನಾವು ಎಕ್ಸ್ಪೆಕ್ಟ್ ನಿಜ ಮಾಡಿಲ್ಲ. ಇದು ನಿಜವಾಗ್ಲೂ ಸುಳ್ಳಲ್ಲಮ್ಮ, ನಾನು ನಿಜವಾಗ್ಲೂ ಸತ್ಯ. ಯಾಕಂದ್ರೆ ನಮ್ಮಮ್ಮ ಸ್ಟಾರ್ಟ್ ಮಾಡಿದ್ದೆ ನಿಮ್ಮ ವಿಡಿಯೋಸ್ ಇಂದ. ಇವರು ನನಗೆ ಹೇಳ್ತಾ ಇದ್ರು. ನಾನು 4-5 ಜನ ಹೌದೌದು ಮಾಡಿದ್ದೀನಿ. ಯಾವತ್ತು ನಾವ್ ಎಲ್ಲೇ ಹೋದ್ರು ಕೆಳಗಿಯಿಂದ ಬಂದಿರೋದು ನಾನು ಅದನ್ನಂತೂ ಮರೆಯಲ್ಲ. ಯಾಕಂದ್ರೆ ಒಂದಾನೊಂದ್ ಕಾಲದಲ್ಲಿ ಅದು ಸ್ಟೋರಿ ದೊಡ್ಡದಾಗಿಲ್ದೇ ಇದ್ವು. ನಾನು ಇವಾಗ ಅವ್ರನ್ನೂ ಮರ್ತಿಲ್ಲ. ನಾನು ಅವ್ರ ಮನೆಗೆ ಹೋಗ್ತೀನಿ, ಮಾತಾಡಿಸ್ತೀನಿ. ಹಂಗೆ ನಾವ್ ಎಷ್ಟೇ ಬೆಳೆದ್ರು ಏನೇ ಮಾಡಿದ್ರು ಹಿಂದಿನ ದಾರಿ ಮರಿಬಾರ್ದು. ಹಂಗಾಗಿ ನನ್ಗೆ ಯಾವ ತರ ಅಹಂಕಾರನೂ ಇಲ್ಲ, ಯಾವ್ದೇನೂ ಇಲ್ಲ. ಲೈವಲ್ಲಿ ಹೇಗೆ ಮಾತಾಡ್ತೀನಿ, ಎದುರುಗಳೇನೋ ಏನಾದ್ರು ಚೇಂಜಸ್ ಇಲ್ಲ ನಿಮ್ಮ ಹತ್ರ ಅಲ್ಲ. ನಾನು ಯಾವ್ದು ಏನೂ ಇಲ್ಲ. ನಾನು ಹೇಗಿರ್ತೀನಿ ನಾನು ತೋರಿಸ್ಕೊಳ್ತೀನಿ. ಇಷ್ಟಪಡೋರು ಪಡ್ತಾರೆ, ಇಷ್ಟಪಡದೆ ಇರೋರು ಏನು ಮಾಡಕ್ಕಾಗಲ್ಲ. ಅದ್ ಬೇಡ ಇವಾಗ. ಹೌದೌದು, ದೊಡ್ಡ ಟಾಪಿಕ್ ಅದು. ಯಾಕಂದ್ರೆ ನಿಮ್ದು ನಮ್ದು ಒಂದೇ ತರ ಆಗ್ಬಿಡುತ್ತೆ. ಹೆಂಗಂದ್ರೆ ಇಲ್ಲಿ ಸ್ಟಾರ್ಟ್ ಮಾಡಿದ್ರೆ ಎಲ್ಲ ಹೋಗಿರುತ್ತೆ. ಅದಕ್ಕೋಸ್ಕರ ಬೇಡ ಪಾಪ, ಅವರು ಬಿಸಿ ಇರ್ತಾರೆ. ಈ ವಿಡಿಯೋನ ಇಲ್ಲಿಗೆ ನಿಲ್ಲಿಸ್ತೀನಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು. ಅಮ್ಮ ಏನಾದ್ರು ವಿಡಿಯೋಗಳನ್ನ ಶೇರ್ ಮಾಡಿದ್ರೆ ದಯವಿಟ್ಟು ಒಂದಷ್ಟು ಜನಕ್ಕೆ ಶೇರ್ ಮಾಡಿ. ಆ ತಾಯಿ ಕೃಪೆಗೆ ಎಲ್ಲರೂ ಕೂಡ ಪಾತ್ರರಾಗಿ. ಯಾಕಂದ್ರೆ ಪವರ್ಫುಲ್ ಆದಂತ ನಿಜವಾಗ್ಲೂ ಇದಕ್ಕೆ ನಿದರ್ಶನಗಳು ನಾನು ಎಷ್ಟೋ ಸಾರಿ ವಿಡಿಯೋಗಳನ್ನ ಮಾಡಿ ಹಾಕ್ತೀನಿ. ಯಾಕಂದ್ರೆ ನನ್ನ ಚಾನಲ್ ಅಲ್ಲಿ ವಿಡಿಯೋಗಳನ್ನ ನೋಡಿ ತುಂಬಾನೇ ಪವರ್ ಆದಂತಹ ತಾಯಿ ಯಲ್ಲಮ್ಮ ತಾಯಿ ವಿಡಿಯೋಗಳನ್ನ ಶೇರ್ ಮಾಡಿ. ಥ್ಯಾಂಕ್ ಯು. ಈ ವಿಷಯ ಹೇಳ್ಬೇಕು, ವಿಡಿಯೋ ಮಾಡ್ತಾ ಇರೋರು ಹಿಡ್ಕೊಂಡಿರೋ ಸ್ಟ್ಯಾಂಡ್ ಎಲ್ಲ ಏನು ಇಟ್ಟಿಲ್ಲ. ನಿನ್ ಗೊತ್ತ ಏನ್ ಹೆಸರು? ಪವಿತ್ರ. ಥ್ಯಾಂಕ್ ಯು. ನಾನು ಏನಮ್ಮ ಪರವಾಗಿಲ್ಲ, ಅಯ್ಯೋ ಕೊಡಿ ಆಂಟಿ ಮಾಡ್ತೀನಿ ಅಂತ. ಪವಿತ್ರ ಥ್ಯಾಂಕ್ ಯು. ಪವಿತ್ರ ಥ್ಯಾಂಕ್ ಯು. ಇಷ್ಟೊತ್ತು ಈ ವಿಡಿಯೋ ನೋಡಿದಕ್ಕೆ ತುಂಬಾ ಧನ್ಯವಾದಗಳು. ಥ್ಯಾಂಕ್ ಯು. ಜೈ ಶ್ರೀರಾಮ್.